ಇನ್ನು ಮೇಕೆದಾಟು ಯೋಜನೆಯ ಒಂದು ಅನುಮತಿ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಯುವ ನಾಯಕ ಕಿಡಿಕಾರಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮತಿ ನೀಡಿರುವಂತಹ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಯುವ ನಾಯಕ ಕಿಡಿಕಾರಿದ್ದಾರೆ. ವಿಧಾನಸಭೆ ಚುನಾವಣೆಯ ವೇಳೆ ಡಿಸಿಎಂ ಹೊರಟಿದ್ರು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂಡ ಕೊಟ್ರು. ಮೇಕೆದಾಟು ಉಳಿಸ್ತೀವಿ ಅಂತ ಹೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರೇ ಅಲ್ವೇ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೇಕೆದಾಟು ಯೋಜನೆ ವಿಚಾರಕ್ಕೆ ನಿಖಿಲ್ ಟಕ್ಕರನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಮೇಕೆದಾಟು ಯೋಜನೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ರೆ ತಮಿಳುನಾಡಿನ ತಮ್ಮ ಮೈತ್ರಿ ಪಕ್ಷವನ್ನ ಮೇಕೆದಾಟು ಯೋಜನೆಗೆ ಒಪ್ಪಿಸ್ಲಿ, ನಾನು 5 ನಿಮಿಷದಲ್ಲಿ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಪ್ಪಿಗೆಯನ್ನ ಕೊಡಿಸ್ತೇನೆ ಅಂತ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರೆ, ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸುತ್ತಾರೆ. ನೋಡಿ, ಈ ಒಂದು ಅನುಮತಿ ಏನು ವಿಚಾರ ಇದೆ, ಮೇಕೆದಾಟು ಯೋಜನೆ ವಿಚಾರ ಇದೆ. ಈ ಒಂದು ವಿಚಾರವಾಗಿ ವಿಧಾನಸಭೆ ಚುನಾವಣೆಯ ವೇಳೆ ಡಿಸಿಎಂ ಹೊರಟಿದ್ರು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಬೇರೆ ಕೊಟ್ಟರು. ಆದ್ರೆ ಆ ಸ್ಲೋಗನ್ ವರ್ಕ್ ಆಗಲಿಲ್ಲ ಎನ್ನುವಂತಹ ಮಾತುಗಳನ್ನು ಆಡಿರುವಂತದ್ದು. ನಮ್ಮ ಮೇಕೆದಾಟು ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂತ್ಕೊಂಡು ಹೊಲ್ಟವ್ರು ಯಾರು? ಮೇಕೆದಾಟನ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು? ಯಾರಣ್ಣ? ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ? ಹಾಗಾಗಿ INDI ಮೈತ್ರಿಕೂಟದಲ್ಲಿ ಇವತ್ತಿರ್ತಕ್ಕಂಥವ್ರು ಯಾರು? ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ? ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲಿನ್ ಅವರು. ಬನ್ನಿ ಸೌಹಾರ್ದಿತ್ವ ಕೂತ್ಕೊಳ್ಳೋಣ. ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಮೇಕೆದಾಟು ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ನಾವಂತೂ ಸೌಹಾರ್ದಿತವಾಗಿ, ಅದು ಕಾಂಗ್ರೆಸ್ ಇರ್ಬೋದು ಮತ್ತಿನ್ಯಾವುದೇ ಪಕ್ಷ ಇರ್ಬೋದು, ಕೈ ಜೋಡಿಸ್ಲಿಕ್ಕೆ ಸಿದ್ಧರಿದ್ದೇವೆ. ಮೊದಲನೇ ಸ್ಟೆಪ್ ಅವ್ರು ತಗೊಳ್ಳಿ, ಅಲ್ಲ ಮಾಡಲಿ, ಏನು ಪ್ರಯತ್ನ ಮಾಡಲಿ. ಒಳ್ಳೆ ಕಥೆ ಆಯ್ತಲ್ಲ, ಎಲ್ಲಿ ಮಾಡಿದ್ದಾರೆ? 2.5 ವರ್ಷ ಆಯಿತು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. 5 ವರ್ಷ